ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಫೆಬ್ರವರಿ 15ರಂದು ನಡೆದಂತ ಮೊರಾರ್ಜಿ ಪರೀಕ್ಷೆಯಲ್ಲಿನ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಉಳಿದಂತಹ ಎಲ್ಲ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಈ ಯೂಟ್ಯೂಬ್ ಚಾನಲ್ ನಲ್ಲಿ ಅವುಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಲೆಕ್ಕಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಇದು ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಲೆಕ್ಕವಾಗಿದೆ. ಗಣಿತ ಪ್ರಶ್ನೆ ಪತ್ರಿಕೆಯ ಕೊನೆಯ ಲೆಕ್ಕ ಅದು ಯಾವುದು? 60ನೇ ಲೆಕ್ಕವಾಗಿದೆ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ, ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು? ಹಾಗಾದ್ರೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ವಿಶಾಲ ಕೋನಗಳನ್ನ ಗುರುತಿಸಬೇಕಾಗಿದೆ. ಹಾಗಾದ್ರೆ ವಿಶಾಲ ಕೋನಗಳನ್ನು ಗುರುತಿಸಬೇಕಂದ್ರೆ ನಮಗೆ ಮುಖ್ಯವಾಗಿ ಕೋನಗಳ ಬಗ್ಗೆ ಮಾಹಿತಿ ಇರಬೇಕು. ಹಾಗಾದ್ರೆ ಕೋನಗಳ ವಿಧಗಳು, ಹೌದಾ? ಎರಡು ಸರಳ ರೇಖೆಗಳು ಒಂದು ಬಿಂದುವಿನ ಮೂಲಕ ಹಾದು ಹೋದಾಗ ಅವುಗಳ ನಡುವೆ ಉಂಟಾದಂತಹ ಪ್ರದೇಶಕ್ಕೆ ನಾವೇನಂತ ಕರಿತಾ ಇದ್ದೀವಿ? ಕೋನ ಅಂತೇಳಿ ಕರಿತಾ ಇದ್ದೀವಿ. ಈ ಕೋನಗಳಲ್ಲಿ ನಾವು 6 ವಿಧಗಳನ್ನ ಮಾಡಿದ್ದೇವೆ. ಅದರಲ್ಲಿ ಮೊದಲನೇದು ಲಘು ಕೋನ. ಯಾವುದು? ಲಘು ಕೋನ. ಹಾಗಾದ್ರೆ ಲಘು ಕೋನಗಳು ಇವುಗಳನ್ನ ಚಿತ್ರಗಳ ರೂಪದಲ್ಲಿ ನಾವು ಯಾವ ರೀತಿಯಾಗಿ ಗುರುತಿಸ್ತೇವೆ ಅಂದಾಗ ಈ ರೀತಿಯಾಗಿ, ಹೌದು. ಮತ್ತೆ ಈ ರೀತಿಯಾಗಿ, ಹೌದಾ? ಈ ರೀತಿಯಾದಂತಹ ಚಿತ್ರಗಳನ್ನ ನಾವು ಏನಂತ ಗುರುತಿಸ್ತೀವಿ? ಲಘು ಕೋನ ಅಂತೇಳಿ ಗುರುತಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ಇಷ್ಟೇ ಅಲ್ಲ, ಇವು ಈ ರೀತಿಯಲ್ಲಿ ಕೂಡ ಬರಬಹುದು, ಈ ರೀತಿಯಲ್ಲಿ ಕೂಡ ಇರಬಹುದು. ಹಾಗಾದ್ರೆ ಯಾವುದೇ ರೂಪದಲ್ಲಿ ಬಂದ್ರು ಈ ರೀತಿಯಲ್ಲಿದ್ರೆ ಅದನ್ನು ನಾವು ಲಘು ಕೋನ ಅಂತೇಳಿ ಗುರುತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಾ ಇದೆ ಲಂಬ ಕೋನ. ಏನು? ಲಂಬ ಕೋನ. ಹಾಗಾದ್ರೆ ಲಂಬ ಕೋನವನ್ನ ಚಿತ್ರಗಳಲ್ಲಿ ಯಾವ ರೂಪದಲ್ಲಿ ಅಂದಾಗ ಎಲ್ ಆಕಾರದಲ್ಲಿ, ಹೌದಾ? ಯಾವ ಆಕಾರ? ಎಲ್ ಆಕಾರದಲ್ಲಿ ಈ ರೀತಿ ಬರುವಂತಹ ಚಿತ್ರಗಳನ್ನ ನಾವು ಲಂಬ ಕೋನ ಅಂತೇಳಿ ಗುರುತಿಸ್ತೇವೆ. ಈ ರೀತಿ ಇರಬಹುದು, ಈ ರೀತಿ ಇರಬಹುದು, ಅದೇ ರೀತಿಯಾಗಿ ಈ ರೀತಿ, ಈ ರೀತಿ, ಹೌದಾ? ಈ ರೀತಿಯಾದಂತಹ ಚಿತ್ರಗಳನ್ನ ನಾವೇನ್ ಮಾಡಬಹುದು? ಲಂಬ ಕೋನ ಅಂತೇಳಿ ಹೇಳ್ಬೋದು. ಈ ನೆಕ್ಸ್ಟ್ ಮೂರನೇದಾಗಿ ಬರುತ್ತಿದೆ, ಅದು ಯಾವ್ದಂದ್ರೆ ವಿಶಾಲ ಕೋನ. ವಿಶಾಲ ಕೋನ. ಹಾಗಾದ್ರೆ ಈ ವಿಶಾಲ ಕೋನವನ್ನ ಚಿತ್ರಗಳ ರೂಪದಲ್ಲಿ ಅಂದ್ರೆ ಈ ರೀತಿಯಾಗಿ ಯಾವ ರೀತಿಯಾಗಿ ಗುರುತಿಸ್ತೇವೆ ಅಂದ್ರೆ, ನೋಡಿ ಅದು ಯಾವ ರೀತಿಯಾಗಿ ಇರ್ತದೆ ಅಂದ್ರೆ ಈ ರೀತಿಯಾಗಿ, ಹೌದಾ? ಹೀಗೆ ಬಂದು ಈ ರೀತಿಯಲ್ಲಿ, ಅಥವಾ ಹೀಗೆ ಬಂದು ಈ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಬಂದು ಈ ರೀತಿ, ಈ ರೀತಿಯಾದಂತಹ ಚಿತ್ರಗಳನ್ನ ನಾವೇನಂತೀವಿ? ವಿಶಾಲ ಕೋನ ಚಿತ್ರಗಳಂತೇಳಿ ಕರಿತಾ ಇದ್ದೀವಿ. ಇನ್ನು ಸರಳ ಕೋನ. ಸರಳ ಕೋನವನ್ನ ಬೇಕಾದ ರೀತಿಯಲ್ಲಿ ನಾವು ಬರೀಬಹುದು. ಇದು ಕೂಡ ಸರಳ ರೇಖೆ, ಹೌದಾ? ಇಲ್ಲಿ ಏನು ಉಂಟಾಗ್ತಾ ಇದೆ? ಸರಳ ಕೋನ, ಹೌದಾ? ಸರಳ ರೇಖೆ ಸರಳ ಕೋನಗಳನ್ನ ಉಂಟು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಬರ್ತಾ ಇದೆ, ಹೌದಾ? ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಕೂಡ ನಾವು ಅದನ್ನ ಸರಳ ರೇಖೆಯನ್ನು ಬರೆದು ಸರಳ ಕೋನವನ್ನ ರಿಪ್ರೆಸೆಂಟ್ ಮಾಡಬಹುದು, ತೋರಿಸಬಹುದು, ಹೌದಾ? ಹಾಗಾದ್ರೆ ನಮಗಿಲ್ಲಿ ಬೇಕಾದದ್ದು ವಿಶಾಲ ಕೋನ. ವಿಶಾಲ ಕೋನ. ಹಾಗಾದ್ರೆ ಈ ರೀತಿಯಾದಂತಹ ಚಿತ್ರಗಳು ಎಲ್ಲಿ ಬರ್ತಾವ ಅಂದ್ರೆ, ನೋಡಿ ಈ ರೀತಿ ಬಂದು ಇಲ್ಲಿ ಇದೆ, ನೋಡಿ ಈ ರೀತಿ ಬಂದು ಇಲ್ಲಿ ಬರ್ತಾ ಇದೆ. ಹಾಗಾದ್ರೆ ಇದು ಒಂದು, ಹೌದಾ? ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಈ ರೀತಿಯಲ್ಲಿ ಬರ್ತಾ ಇದೆ, ಈ ರೀತಿ ಬಂದು ಇಲ್ಲಿ, ಹೌದಾ? ಇದೊಂದು ಬಂತು, ಇದೊಂದು ಬಂತು. ಹಾಗಾದ್ರೆ ಮತ್ತೆಲ್ಲಾದ್ರೂ ಬರ್ತಾ ಇದೆಯಾ? ಹೌದು. ಇಲ್ಲಿ ನೋಡಿ ಈ ರೀತಿ ಬಂದು ಈ ರೀತಿ ಹೋಗ್ತಾ ಇದೆ, ಈ ರೀತಿ ಬಂದು ಈ ರೀತಿ ಹೋಗ್ತಾ ಇದೆ, ನೋಡಿ ಈ ರೀತಿ ಬಂದು ಈ ರೀತಿ, ಈ ರೀತಿ ಬಂದು ಈ ರೀತಿ. ಹಾಗಾದ್ರೆ ಇದು ಒಂದಾಗ್ತಾ ಇದೆ, ಈ ರೀತಿ ಬಂದು ಈ ರೀತಿ ಹೋಗ್ತಾ ಇದೆ. ಇದು ಒಂದು ವಿಶಾಲ ಕೋನ. ಹಾಗಾಗಿ ಒಟ್ಟು ಎಷ್ಟು ವಿಶಾಲ ಕೋನಗಳಾದವು? 4. 1 2 3 4, ಹೌದಾ?
4 ವಿಶಾಲ ಕೋನಗಳನ್ನ ಈ ಚಿತ್ರವು ಹೊಂದಿದೆ. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಬಹುದು. ನೋಡಿ, ಲಂಬಕೋನ ಅಂದ್ರೆ ಎಲ್ಲಿ ಬರ್ತಾ ಇದೆ ನೋಡಿ, ಇಲ್ಲೊಂದು ಬರ್ತಾ ಇದೆ, ಇಲ್ಲೊಂದು ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಹೌದಾ? ಇವುಗಳು ಏನಾಗ್ತಾ ಇದಾವೆ? ಲಂಬಕೋನಗಳು ಆಗ್ತಾ ಇದಾವೆ. ಹಾಗಾದ್ರೆ ಇವು ಏನಾಗ್ತಾ ಇದಾವೆ ಅಂದ್ರೆ ಲಘು ಕೋನಗಳಾಗ್ತಾ ಇದಾವೆ. ಇಲ್ಲಿ ಹಿಂಗ್ ಬಂದು ಈ ರೀತಿ ಬರ್ತದೆ, ಹೀಗ್ ಬಂದು ಹೀಗೆ ಬರ್ತಾ ಇದೆ, ಹೀಗ್ ಬಂದು ಹೀಗೆ, ಹೀಗ್ ಬಂದು ಹೀಗೆ. ಹಾಗಾದ್ರೆ ಇದೇನಾಗ್ತಾ ಇದೆ? ಲಘು ಕೋನಗಳು ಆಗ್ತಾ ಇದ್ದಾವೆ. ಹಾಗಾದ್ರೆ ಇವು ಲಂಬ ಕೋನಗಳಾದವೆ. ಇಲ್ಲಿ ಇದೇನಾಗ್ತಾ ಇದೆ ನೋಡಿ, ಸರಳ ಕೋನ. ನೋಡಿ, ಸರಳ ಕೋನ. ಇಲ್ಲಿಂದ ಇಲ್ಲಿವರೆಗೆ ಏನಾಗ್ತಾ ಇದೆ? ಸರಳ ಕೋನ ಆಗ್ತಾ ಇದೆ. ಈ ರೀತಿಯಾಗಿ ಚಿತ್ರಗಳ ಮೂಲಕ ನಾವು ಕೋನಗಳನ್ನ ತಿಳಿದುಕೊಳ್ಳಬಹುದು. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.